ಜಸ್ಟ್ ಇಮ್ಯಾಜಿನ್, ನಿಮ್ಮ ಆಸ್ತಿಯಲ್ಲಿ ಒಂದಲ್ಲ, ನೂರಲ್ಲ, ಸಾವಿರ ಅಲ್ಲ, ಬರೋಬ್ಬರಿ $70 ಬಿಲಿಯನ್ ಕ್ಷಣಾರ್ಧದಲ್ಲಿ ಮಾಯವಾದರೆ ಏನ್ ಮಾಡ್ತೀರಾ? ಇದು ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ವೈಯಕ್ತಿಕ ಆರ್ಥಿಕ ನಷ್ಟಗಳಲ್ಲಿ ಒಂದು. ಆಗ ಇಡೀ ಜಗತ್ತು ಹೇಳಿದ್ದು ಒಂದೇ, ಈತನ ಕತೆ ಮುಗೀತು ಅಂತ. ಆದರೆ ಆ ವ್ಯಕ್ತಿ ಮಾತ್ರ ಇದು ಅಂತ್ಯವಲ್ಲ, ನನ್ನ ಮುಂದಿನ ಅಧ್ಯಾಯ ಅಂದ್ರು. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಮಸಾಯೋಶಿ ಸನ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಜಪಾನಿನ ಸಣ್ಣ ಕುಟುಂಬದಲ್ಲಿ ಜನಿಸಿದ ಮಸಾಯೋಶಿಗೆ ದೊಡ್ಡ ಕನಸಿತ್ತು. ಅವನ ಗುರಿ ಸಣ್ಣ ಕಂಪನಿ ಕಟ್ಟೋದಲ್ಲ, ಜಗತ್ತನ್ನೇ ಬದಲಾಯಿಸುವ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದು. ಹೀಗೆ ಹುಟ್ಟಿದ್ದೇ ಸಾಫ್ಟ್ ಬ್ಯಾಂಕ್ ಗ್ರೂಪ್. ಮಸಾಯೋಶಿ ಸನ್ ಬೇರೆ ಯಾರೂ ಕಾಣದ ಅವಕಾಶಗಳನ್ನ ನೋಡಿದ್ರು. ಇಂಟರ್ನೆಟ್, ಟೆಕ್ನಾಲಜಿ, ಸ್ಟಾರ್ಟ್ಅಪ್ ಇವುಗಳಲ್ಲಿ ಹೂಡಿಕೆ ಮಾಡಿದ್ರು. ಒಂದು ಹಂತದಲ್ಲಿ ಅವರು ಜಗತ್ತಿನ ಅತ್ಯಂತ ಯಶಸ್ವಿ ಹೂಡಿಕೆದಾರರಲ್ಲಿ ಒಬ್ಬರಾದರು. ಆದರೆ 2000 ಇಸ್ವಿಯಲ್ಲಿ .com ಕ್ರಾಶ್ ಬಂತು. ಪರಿಣಾಮ ಟೆಕ್ ಮಾರುಕಟ್ಟೆ ಸಂಪೂರ್ಣ ಕುಸಿಯಿತು. ಅವರ ಸಂಪತ್ತಿನಲ್ಲಿ ಸುಮಾರು $70 ಬಿಲಿಯನ್ ನಷ್ಟ ಆಯಿತು. ಇಡೀ ಜಗತ್ತಿಗೆ ಶಾಕ್. ಆದರೆ ಮಸಾಯೋಶಿ ಸನ್ ಕುಸಿದಿದ್ದು ಮಾರ್ಕೆಟ್ ಮಾತ್ರ, ನನ್ನ ವಿಷನ್ ಅಲ್ಲ ಅಂತ ಮತ್ತೆ ಹೂಡಿಕೆ ಮಾಡಿದ್ರು. ಹೊಸ ಅವಕಾಶಗಳನ್ನು ಹುಡುಕಿದ್ರು. ಅವುಗಳಲ್ಲಿ ಒಂದು ಅಲಿಬಾಬಾ ಗ್ರೂಪ್. ಮತ್ತೊಮ್ಮೆ ಸಾಫ್ಟ್ ಬ್ಯಾಂಕ್ ಹಂತ ಹಂತವಾಗಿ ಬೆಳೆದು ಜಗತ್ತಿನ ಅಚ್ಚರಿಗೆ ಕಾರಣವಾಯಿತು. ಇಲ್ಲಿ ಮಸಾಯೋಶಿ ಸನ್ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನಂದ್ರೆ, ಹಣ ಕಳೆದುಕೊಳ್ಳೋದು ಸೋಲಲ್ಲ, ವಿಷನ್ ಕಳೆದುಕೊಳ್ಳೋದೇ ನಿಜವಾದ ಸೋಲು. ನೆನ್ಪಿಟ್ಕೊಳ್ಳಿ, ಇವತ್ತು ನೀವು ಸಂಕಷ್ಟದಲ್ಲಿರಬಹುದು, ನಷ್ಟದಲ್ಲಿರಬಹುದು, ಆದರೆ ನಿಮ್ಮ ವಿಷನ್ ಜೀವಂತವಾಗಿದ್ರೆ ನಿಮ್ಮ ಕಂಬ್ಯಾಕ್ ಜೀವಂತವಾಗಿರುತ್ತೆ. ಎಷ್ಟೇ ದೊಡ್ಡ ನಷ್ಟ ಬಂದರೂ ಮತ್ತೆ ಆರಂಭಿಸುವ ಧೈರ್ಯ ಇದ್ರೆ ಇತಿಹಾಸ ನಿಮ್ಮದಾಗುತ್ತೆ. ಇದೇ ಮಸಾಯೋಶಿ ಸನ್ ಕಂಬ್ಯಾಕ್ ಮೈಂಡ್ಸೆಟ್. ನೀವೇನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.